ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಪೊಲೀಸ್ ಅವರ ಅತಿಥಿಯಾಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಜೈಲು ಪಾಲಾಗಬಹುದು. ಈ ಗ್ಯಾಪ್ ಅಲ್ಲಿ ನಟ ಪ್ರಥಮ್ ಅವರು ಅವರ ಅಭಿಮಾನಿ ಅಲ್ಲ ಅವರ ಅಂಧಾಭಿಮಾನಿಗಳನ್ನು ಕೂಡ ಜೈಲಿಗೆ ಕಳಿಸ್ತೀನಿ ಅಂತ ಪಣ ತೊಟ್ಟಿದ್ದಾರೆ. ಸೊ ಯಾಕೆ ಏನು ಎಲ್ಲ ಮಾತಾಡೋದಕ್ಕೆ ನಮ್ಮ ಜೊತೆಲಿ ಈಗ ಒಳ್ಳೆ ಹುಡುಗ, ಕೆಲವರಿಗೆ ಒಳ್ಳೆ ಹುಡುಗ, ಕೆಲವರಿಗೆ ಕೆಟ್ಟ ಹುಡುಗ. ಸೊ ಅದನ್ನೆಲ್ಲ ಯಾಕೆ ಒಳ್ಳೆ ಹುಡುಗ ಯಾಕೆ ಕೆಟ್ಟ ಹುಡುಗ ಎಲ್ಲ ಅವರೇ, ನಮ್ಮ ಪ್ರಥಮ್ ಅವರು ಇದ್ದಾರೆ, ಅವರೇ ಮಾತಾಡ್ತಾರೆ. ಸರ್ ಏನ್ ಸರ್ ಸಡನ್ ಆಗಿ ರುಚಿಗೆದ್ದಿದ್ದೀರಾ, ಜ್ಞಾನ ಭಾರತಿ ಸ್ಟೇಷನ್ಗೆ ಹೋಗಿದ್ದೀರಾ, ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ? ಬುದ್ಧಿ ಕಲ್ಸೋದಲ್ಲ ಅಣ್ಣ, ಅವ್ರನ್ನ ಅಂಧಾಭಿಮಾನಿಗಳ ಜೈಲಿಗೆ ಕಳಿಸ್ತೀನಿ ನಾನು ಯಾವತ್ತೂ ಹೇಳಿಲ್ಲ. ನಾನು ಹೇಳಿದ್ದೀನಿ ಕಾನೂನು ಮೊರೆ ಹೋಗಿದ್ದೀನಿ. ಯಾರನ್ನು ಜೈಲಿಗೆ ಕಳಿಸ್ರೆ ಏನಾಯ್ತು ಸರ್? ಒಂದು ವಿಚಾರ ಹೇಳ್ತೀನಿ ಕೇಳಿ, ಒಬ್ಬರ ಮೇಲೆ ನಾವು ದ್ವೇಷ ಇಟ್ಕೊಂಡು ಹಠ ಇಟ್ಕೊಂಡು ನಾನು ಏನೂ ಸಾಧ್ಯ ಮಾಡೋಕ್ಕಲ್ಲ. ಅಟ್ ದ ಸೇಮ್ ಟೈಮ್ ನಿಮ್ ಖುಷಿಗೆ 5 ನಿಮಿಷ 10 ನಿಮಿಷ ಮಾತಾಡ್ಕತ್ತೀರ. ಒಂದಷ್ಟು ಯೂಟ್ಯೂಬ್ ಚಾನಲ್ ಹೆಂಗೆಂಗೋ ಅರ್ಚಾಡ್ತವೆ. ಬೇಡ್ರೋ, ನೀವು ಆರಾಮಾಗಿ ಜೀವನ ಕಟ್ಕೊಳ್ಳಿ. ಕಾನೂನು, ನಾನೊಂದೇ ಒಂದು ಪ್ರಶ್ನೆ ಹೇಳ್ತಾ ಇರೋದು, ನನಗೆ ದರ್ಶನ್ ಸರ್ ಮೇಲೆ ಅವ್ರು ನಂಗೆ ಏನ್ ಮಾಡಿದಾರೆ ಹೇಳಿ? ಫಸ್ಟ್ ಆಫ್ ಆಲ್ ನನ್ನ ಪ್ರಶ್ನೆ ಇಷ್ಟ, ನನ್ಗೆ ಏನ್ ಮಾಡಿದಾರೆ? ನಿಜವಾಗ್ಲೂ ಪ್ರಾಮಾಣಿಕ ಹೊರಗಡೆ ಬರಲಿ, ತುಂಬಾ ಖುಷಿ ಪಡ್ತೀನಪ್ಪ. ಎಷ್ಟೋ ಜನ ಹೇಳ್ತವ್ರೆ, ತುಂಬಾ ಫೋನ್ ಮಾಡಿ ವಾರ್ನ್ ಮಾಡ್ತಾವ್ರೆ ಸರ್. ಆಮೇಲೆ ಯಾರೋ ಒಬ್ರು ಮಾಧ್ಯಮದವ್ರು ಕೇಳಿದ್ರು, ಪ್ರಥಮ್ ಅಂಧಾಭಿಮಾನಿಗಳಿಗೆ ಏನ್ ಹೇಳ್ತೀರ? ಅಂಧಾಭಿಮಾನಿಗಳಿಗೆ ಏನ್ ಸರ್ ಹೇಳಿ? ಅಂಧಾಭಿಮಾನಿಗಳು ಅಂತ ಮೆನ್ಷನ್ ಮಾಡಿದಾಗ ಅವ್ರು ಅಟ್ಲೀಸ್ಟ್ ದೊಣ್ಣೆ ಕೊಟ್ಟರು ಓಡಿಸ್ತೀನಿ ಹತ್ಲಾಗ ರೋಡ್ ಬ್ಲಾಕ್ ಮಾಡ್ಕೊಂಡು ನಿಂತವ್ರೆ ಅಂತ ಹೇಳಿದೆ. ಅವ್ರು ಅಂಧಾಭಿಮಾನಿಗಳಿಗೆ ಹೇಳಿದ್ರು, ಇವ್ರು ಹೆಂಗ್ ಬೇಕಂಗೆ ಎಡಿಟ್ ಮಾಡ್ಕೊತಾ ಇದ್ದಾರೆ, ನಾ ಏನ್ ಮಾಡ್ಲಿ ಹೇಳಿ? ಫುಲ್ ವಿಡಿಯೋ ನೋಡ್ಲಾ? ಇಲ್ಲಿ ಸಿನಿಮಾ ನಡೀತಾ ಇದೆ ಸರ್, ನಂದು ಕೊಕೇನ್ ನಾನ್ ಸ್ಟಾಪ್ ಆಕ್ಷನ್ ಸೀನ್ ನಡೀತಾ ಇದೆ. ಅದ್ರ ಮಧ್ಯದಲ್ಲಿ ಇವ್ರು ಫೋನ್ ಮಾಡೋದು, ವಾನ್ ಮಾಡೋದು, ಯಾರೋ ಫೋನ್ ಮಾಡ್ತಿರ್ತಾರೆ, ಸರ್ ಲೊಕೇಶನ್ಗೆ ಬಂದಿದ್ವಿ ಸರ್ ಅದು ಇದು ಅಂತ. ಅದೇ ನಂಬರ್ಗೆ ಫೋನ್ ಮಾಡೋದು, ಥ್ರೆಟ್ ಮಾಡೋದು, ಆಫೀಸ್ ನಂಬರ್ಗೆ. ಬಹಳ ಎಷ್ಟು ದಿವಸದಿಂದ ನಿಮಗೆ ಥ್ರೆಟ್ ಬರ್ತಿದೆ? ಏನಂತ ಥ್ರೆಟ್ ಬರುತ್ತೆ? 3 ದಿನದಿಂದ ಬಂತು. ನಾನು ಮೊನ್ನೆ ಸೂಕ್ಷ್ಮವಾಗಿ ಹೇಳಿದೆ, ಬ್ಯಾಡ್ರೋ. ಅವ್ರು ನನ್ಗೆ ಯಾರೋ ಒಬ್ಬ ಸರ್ ಒಂದು ಮಜಾ ನಡೀತು, ಒಬ್ಬ ಫೋನ್ ಮಾಡಿದ್ರು, ಸರ್ ತುಂಬಾ ಫೋನ್ ಬರ್ತಾ ಇದೆ ಸರ್ ನಿಮ್ಗೆ, ಅದೇನೋ ಅದ್ ಮಾಡ್ಬಿಡ್ತಾನಂತೆ, ಕೊಡಪ್ಪ ಇಲ್ಲಿ ನಾನೇ ಮಾತಾಡ್ತೀನಿ ತೀಸ್ಕೊಂಡೆ. ಏನಣ್ಣ ಅಂದೆ. ಏಯ್ ನಿಂಗೆ ಹೊಡಿಬೇಕು ನಾವು, ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಹೇಳ್ದ. ಹೊಡೆದ್ ಏನ್ ಮಾಡ್ತೀಯ ಅಂತ ಹೇಳಿದೆ. ಅದ್ ಗೊತ್ತಿಲ್ಲ, ಒಟ್ನಲ್ಲಿ ಇದ್ ಮಾಡ್ತೀವಿ, ನಿನ್ನ ಬದುಕಕ್ ಬಿಡಲ್ಲ, ಹಂಗೆ ಹಂಗೆ ಅಂತಿಲ್ಲ ಅಂದ. ನೋಡಪ್ಪ, ನನಗೆ ಬೈಯೋಕೆ, ನನಗೆ ಹೊಡೆಯೋಕೆ ಇರುವಂತಹ ಟೈಮನ್ನ ನಿಮ್ಮ ಫ್ಯಾಮಿಲಿಗೆ ಕೊಡು, ಇನ್ನಷ್ಟು ಸಂತೋಷವಾಗಿರ್ತೀಯ. ನನ್ನ ಅಂತಲ್ಲ, ಕಲಾವಿದರಿಗೆ ಯಾರಿಗೂ ಇಂಪಾರ್ಟೆನ್ಸ್ ಕೊಡಬೇಡ, ಅವ್ರನ್ನ ಸಿನಿಮಾಗೆ ಅಷ್ಟೇ ಸೀಮಿತವಾಗು. ನಾವು ಸ್ವತಂತ್ರ ಹೋರಾಟಗಾರರಲ್ಲ, ನಾವು ಕಾವೇರಿ ಉಳಿಸೋರಲ್ಲ, ನಾವು ಏನೂ ಮಾಡ್ತಿಲ್ಲ. ನಮಗ್ ದುಡ್ಡು ಕೊಡ್ತಾರೆ, ಹಾಕ್ ಮಾಡ್ತೀವಿ, ನಾವೆಲ್ಲ ಡೌ ಮಾಡ್ಕೊಂಡಿರ್ತೀವಿ. ನನಗೋಸ್ಕರ ಯಾಕೋ ನೀ ಎನರ್ಜಿ ಕಳ್ಕೋತೀಯ ಹಾಳಾದವನೇ? ನನ್ನಿಂದ ನಿನ್ಗೇನು ಉಪಯೋಗ ಇದೆ ಹೇಳು? ನನಗೆ ಬೈದ್ರೆ ಅಥವಾ ನಂಗೇನೋ ಇದು ಮಾಡ್ರೆ, ನನ್ನ ಅಭಿಮಾನಿ ಆದ್ರೆ ಏನ್ ಸಿಗುತ್ತೆ ನಿನ್ಗೆ ಹೇಳಪ್ಪ ಅಂದೆ. ಅಣ್ಣ ಅದು ಅಂದ. ಮತ್ ನೀವ್ಯಾಕೆ? ನಾನು ಏನ್ ಹೇಳದಪ್ಪ ಅಂದ. ಅಭಿಮಾನಿಗಳ ಬೈದಿದ್ದೀರಾ? ಲೋ ಅಪ್ಪ, ಕರ್ನಾಟಕದಲ್ಲಿ ಕನ್ನಡ ಬಾಸು, ಕನ್ನಡಿಗರು ನನಗ್ ಬಾಸು, ನೀನು ಕನ್ನಡಿಗನ ಅಂದೆ. ಹೌದು ಅಂದ. ಮತ್ ನೀನೇ ನನಗ್ ಬಾಸು, ನಿಮ್ಮ ಅಪ್ಪ ಅವ್ವ ನಿನಗ್ ಬಾಸು, ನನ್ ಬಾಸು ನನ್ಗೆ ಹೊಡಿತಾರೆ ಅಂದ್ರೆ ನಾನೇನ್ ಮಾಡ್ಲಪ್ಪ ಬಪ್ಪ ಅಂದೆ. ಅಣ್ಣ ಸಾರಿ ಅಣ್ಣ, ನಿಮ್ ಬಗ್ಗೆ ತಪ್ಪು ತಿಳ್ಕೊಬಿಟ್ಟಿದೆ ಕಣ್ಣ, ಎಲ್ಲ ಹಂಗ ಆಗ್ತವ್ರೆ ಅಣ್ಣ, ಅದಕ್ಕೆ ನಾವು ಬೈಬೇಕು ಅಂತ ಮಾಡಿದೆ. ಇಲ್ಲ ಒಬ್ರಿಗೆ ಹೇಳ್ಬೋದು ಕಣೋ, 500 ಜನಕ್ಕೆ ನಾನು ಹೆಂಗೋ ಹೇಳಿ? ಅರ್ಥ ಮಾಡ್ಕೊಂಡು ಬುದ್ಧಿ ಕಲಿಯೋ, ನಿನಗೋಸ್ಕರ ಚೆನ್ನಾಗಿ ಲೈಫ್ ಕಟ್ಕೊಳ್ಳೋ, ಬೇಡ ಕಣೋ. ಕಲಾವಿದರಿಗೋಸ್ಕರ ಸಿನಿಮಾ ನೋಡಕ್ ಬಾ, ಅವ್ರಿಗೋಸ್ಕರ ಸ್ಟೇಷನ್ ಮಿಟ್ಲಂಗ್ ಮಾಡ್ಕೋಬೇಡ್ರು ಅಂತ ಹೇಳಿದೆ. ವಾರ್ನ್ ಮಾಡ್ತಾನೆ ಇದಾರೆ, ಕೆಟ್ಟ ಕೆಟ್ಟ ಕಾಮೆಂಟ್, ತೀರಾ ಅಂದ್ರೆ ತೀರಾ ಅಶ್ಲೀಲ, ಯಾವುದು ಸಹನೀಯವಲ್ಲವೋ ಅವಾಗ ಹೋಯ್ತು. ಅಂಡ್ ಅವ್ರು ಕೇಳಿದ್ರು ಪೊಲೀಸರು, ಪೊಲೀಸ್ ಏನ್ ಹೇಳ್ತೀರಾ ಸರ್? ತಪ್ಪು ಮಾಡಿದವ್ರಿಗೆ ವಾನ್ ಮಾಡಿ ಕಳಿಸಿದ್ದೆ. ಪ್ರಥಮ ಹಂಗೆಲ್ಲ ಮಾಡಕ್ಕಾಗಲ್ಲ, ಪ್ರಥಮ ಅವ್ರದ್ದು ಎಕ್ಸ್ಟ್ರೀಮಿಟಿ ಇದೆ, ಹಂಗೆ ಮಾಡಕ್ಕಾಗಲ್ಲ. ಅವ್ರು ಬಳಸ್ತಾ ಇರೋ ಪದಗಳು ಲ್ಯಾಂಗ್ವೇಜ್ ನೋಡ್ರೆ ನಾವು FR ತಗೊಂಡು ಅವ್ರನ್ನ ಒಳಗಾಗ್ಬೇಕಾದ್. ನಾನು ಅದಕ್ಕೆ ಅಂದೆ, ನೋಡಿ ಸರ್, ಪ್ರಾಮಾಣಿಕವಾಗಿ ಒಂದು ಮಾತು ಹೇಳ್ತೀನಿ. ಈಗ ಆಲ್ರೆಡಿ ಕಲಾವಿದರಿಂದ ಬಹಳಷ್ಟು ಜನ ಕುಟುಂಬ ಜೈಲಿಗೆ ಹೋಗಿದೆ, ಅವ್ರ ಕಣ್ಣೀರು ನೋಡಕ್ಕಾಗ್ತಿಲ್ಲ, ಅವ್ರ ಫ್ಯಾಮಿಲಿ ಅವ್ರದ್ದು. ಪ್ರಥಮಿಂದ ಯಾರೋ ಹೋದ್ರು ಅಂತ ಅನ್ಸ್ಕೊಳ್ಳೋದು ಬೇಡ ಸರ್. ಸಾಧ್ಯವಾದ್ರೆ ವಾನ್ ಮಾಡಿ ಕಳಿಸಿ ಸರ್, ದಯವಿಟ್ಟು ಅರೆಸ್ಟ್ ಮಾಡಬೇಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಸರ್. ಆದ್ರೆ ಒಂದು ನಿನ್ನೆ ಕೂಡ ಒಂದು ವಿಡಿಯೋ ನೋಡಿದೆ ನಾನು, ದರ್ಶನ್ ಅವ್ರಿಗೆ ಬೇಲಾಗು ಹಿಂದಿನ ದಿನ ನೀವು ಊರು ಬಿಟ್ಬಿಡಿ, ಇಲ್ಲಾಂದ್ರೆ ನಿಮ್ಗೆ ಹುಡುಗಾಲ ಇಲ್ಲ ಅನ್ನುವಂತ ಒಂದು ವಿಡಿಯೋ. ಸೊ ಬೇಕಾದ್ರೆ ನನ್ನ ಹತ್ರ ಈಗಲೂ ಇದೆ, ತೋರಿಸ್ತಾ ಇದ್ ನಾನು ನಿಮಗೂ ಕಳಿಸಿದ್ದೆ, ನಾನು ನಿಮ್ಗೆ ಆ ವಿಡಿಯೋನ ವಾಟ್ಸ್ಆಪ್ ಮಾಡಿದ್ದೆ ನಿಮ್ಗೆ. ಅವ್ರಿಗೆ ಒಂದು ಯಾರು ಹೇಳಿದಾರ ಅವ್ರಿಗೊಂದು ಮಾತು ಹೇಳಿ ಸರ್. ನಿಜವಾಗ್ಲೂ ದರ್ಶನ್ ಸರ್ಗೆ ಬೇಲ್ ಆಯ್ತು ಅಂದ್ರೆ ನಿಮಗಿನ್ ಜಾಸ್ತಿ ನಾನು ಖುಷಿ ಪಡ್ತೀನಿ ಸರ್. ನನ್ನ ಚಿತ್ರರಂಗ ಕಂಟಿದ ಕಳಂಕ ನಿರ್ಮೂಲನೆ ಆಯ್ತು ಅಂತ ಖುಷಿ ಪಡ್ತೀನಿ ಸರ್. ನನ್ನ ಚಿತ್ರರಂಗ ಸರ್ 90 ವರ್ಷದಿಂದ ಕಾಪಾಡ್ಕೊಂಡ್ ಅಣ್ಣವರು, ವಿಷ್ಣು ಸರ್, ಅಯ್ಯರ್ ಅವರು, ಅಂಬರೀಷ್ ಅಣ್ಣ ಕಟ್ಟಿರೋ ಚಿತ್ರರಂಗದಲ್ಲಿ 90 ವರ್ಷದ ಇತಿಹಾಸ ಇದೆ ಸರ್. ಈಗ ಅದಕ್ಕೆ ಯಾವುದೋ ಒಂದು ಕಳಂಕ ಬಂದಿದೆ. ಈಗ ಅವ್ರು ಬೇಲ್ ಆಗಿ ಅವರೆಲ್ಲ ರಿಲೀಸ್ ಆದ್ರು ಅಂದ್ರೆ ಸರ್ ನಿಮಗಿನ್ ಜಾಸ್ತಿ ನಾನು ಖುಷಿ ಪಡ್ತೀನಿ ಸರ್. ಪ್ರಥಮ ಹೊಡಿಲೇಬೇಕು ಅಂದ್ರೆ ಏನ್ ಸಮಸ್ಯೆ ಇಲ್ಲ ಸರ್, ನಾನು ಎಲ್ಲೂ ಓಡೋಗಿಲ್ಲ. ನಂದು ಮನೆ ಇರೋ ಅಡ್ರೆಸ್ ಯಾರು ಬೇಕಾದ್ರೆ ಹೇಳಿದ್ರು ಸಿಗುತ್ತೆ ಸರ್. ನಂದಿರೋದು ಅನ್ನಪೂರ್ಣೇಶ್ವರ ಸ್ಟೇಷನ್ ಇಂದ ಬರೀ 50 ಹೆಜ್ಜೆ ಅಷ್ಟೇ. ಅಲ್ಲೇ ನೀವು ರೋಡ್ ಬ್ಲಾಕ್ ಮಾಡ್ಕೊಂಡು ಅಣ್ಣಂಗೆ ಜಾಯ್ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತಿರ್ಲ ಸರ್, ಅಲ್ಲೇ ಸರ್ ನಾನು ಅಲ್ಲೇ ಇರ್ತೀನಿ ಸರ್, ನಂಗೇನ್ ಸಮಸ್ಯೆ ಇಲ್ಲ. ನಾನು ಚಿತ್ರರಂಗ ಕಂಟಿರೋ ಕಳಂಕ ಮುಕ್ತರಾಗಿ ತೂಗುದೀಪ್ ಶ್ರೀನಿವಾಸ ಕುಟುಂಬದ ಕುಡಿ
ಖುಷಿಯಾಗಿ ಅದರಿಂದ ಹೊರಗಡೆ ಬಂದ್ರು ಅಂದ್ರೆ ನೀವೇನ್ ಖುಷಿ ಪಡೋದು ಸರ್? ನೀವ್ ಯಾರು ಸರ್? ನಿಮಗೇನ್ ಜಾಸ್ತಿ ಖುಷಿ ನಾನ್ ಪಡ್ತೀನಿ? ನನಗೇನ್ ಮಾಡೋದು ದರ್ಶನ್ ಅವ್ರ ಅನ್ಯಾಯ? ನನಗೇನೂ ಮಾಡಿಲ್ಲ. ಈಸ್ ಎ ಗುಡ್ ಮ್ಯಾನ್. ಅವ್ರು ಒಳ್ಳೇದಾಗ್ಲಪ್ಪ. ಕಾನೂನು ನಿರ್ಧಾರ ಮಾಡುತ್ತೆ, ಪೊಲೀಸ್ ಇಲಾಖೆ ಅವ್ರ ಕೆಲಸ ಮಾಡ್ತಾರೆ, ಮಾಧ್ಯಮ ಅವ್ರ ಕೆಲಸ ಮಾಡ್ತಾರೆ, ವಕೀಲರು ಅವ್ರ ನೀವು ನಿಮ್ ಕೆಲಸ ಮಾಡ್ಕೊಂಡು ಅಪ್ಪ ಅಮ್ಮನ್ ನೋಡ್ಕೊಳ್ಳಿ ಸರ್. ಅವ್ರು ಹಂಗಂತ ನೀವ್ ಹೇಳೋ ಪ್ರಕಾರ ನೀವ್ ಹೇಳೋದು ಹೆಂಗಿದೆ ಅಂದ್ರೆ ಅವರು ಮತ್ತೆ ಪ್ರವೋಕ್ ಮಾಡ್ತಾವ್ರು ಸರ್ ಅಭಿಮಾನಿಗಳವ್ರನ್ನ. ಅವ್ರು ಬೇಲಾದ್ರೆ ಬಿಡಲ್ಲ. ಅದೇ ಬೇಲಾದ ನೆಕ್ಸ್ಟ್ ಅವರು ಅಪ್ಪ ಅಮ್ಮನ್ ನೋಡೋದು, ದೇವಸ್ಥಾನಕ್ಕೆ ಹೋಗೋದು, ಕನ್ನಡಿಗರ ಹತ್ರ ಮಾತಾಡೋದಿಲ್ಲ. ಬೇಲಾದ ನೆಕ್ಸ್ಟ್ ದಿನ ಪ್ರಥಮ ನುಡಿಕ ಬರ್ತಾರಂಗಾರೆ ನೀವ್ ಹಂಗ್ ಇದ್ರ ಜೊತೆಗೆ ಇದಿಷ್ಟು ನಟ ಪ್ರಥಮ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.